ಇದು ನಮ್ಮ ಸಿನಿಮಾ, ನಾವು ಮಾಡಲೇಬೇಕು, ವರ್ಕ್ ಮಾಡಲೇಬೇಕು ಆ್ಯಂಡ್ ಎವ್ರಿ ಒನ್ ಆರ್ ಬಿಹೈಂಡ್ ದ ಸಕ್ಸಸ್. ವಿ ಹ್ಯಾವ್ ಟು ಪ್ರೂವ್ ಇಟ್. ಟೀಸರ್ ರಿಲೀಸ್ ಆದಾಗ ಎಲ್ಲರಿಗೂ ಕನ್ಫ್ಯೂಷನ್ ಆಯಿತು, ಲೈಕ್ ವೆದರ್ ಇಟ್ಸ್ ಅ ಹಾರರ್ ಆರ್ ಅ ಥ್ರಿಲ್ಲರ್, ವೆದರ್ ಇಟ್ಸ್ ಅ ಲವ್ ಸ್ಟೋರಿ, ಏನು ಅನ್ನೋದು ಯಾರಿಗೂ ಇನ್ನೂ ಕ್ಲಾರಿಟಿಯಾಗಿ ಗೊತ್ತಾಗಿಲ್ಲ. ಎಲ್ಲರಿಗೂ ಕನ್ಫ್ಯೂಷನ್ ಇದೆ. ಸೊ ಆಲ್ಸೋ ನೀವು ಸಾಂಗಲ್ಲಿ ನೋಡಿದರೆ ಸುಂದರಿ ಸುಂದರಿ ಅನ್ನೋ ಸಾಂಗಲ್ಲಿ ನಾವು ಮಡಿಕೇರಿ ದಸರಾದಲ್ಲಿ ಶೂಟ್ ಮಾಡಿದ್ವಿ. ಅದು ನನ್ನೂರು, ನನ್ನ ಪೇರೆಂಟ್ಸ್, ನನ್ನ ಫ್ಯಾಮಿಲಿ ಹುಟ್ಟಿ ಬೆಳೆದಿದ್ದೂರು. ಅದು ಜಾಯಿಂಟ್ ವಿಲ್ಲಲ್ಲೆಲ್ಲ ಕೂತ್ಕೊಂಡು ಆಟ ಆಡಿದ್ದು, ಆ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ನಾನು ಆಯ್ತಾಯ್ತು ಕೂಡೋಣ ಅಂತ ಅಂದ್ಕೊಂಡೆ. ಬಟ್ ಆದಮೇಲೆ ಸ್ಟಾರ್ಟ್ ಆದಮೇಲೆ ಅದು ಫಾಸ್ಟಾಗಿ ತಿರ್ಗ್ಬೇಕಾದ್ರೆ ಅಮ್ಮ ನಾನು ಕಿರ್ಚಕ್ಕೆ ಸ್ಟಾರ್ಟ್ ಮಾಡಿದೆ. ಅಲ್ಲೆಲ್ಲ ಏನೇನು ಸಿಗುತ್ತೆ ಅದನ್ನೆಲ್ಲ ತೊಗೊಂಡು, ಲೈಕ್ ಬಬಲ್ಸ್ ಇಟ್ಕೊಂಡು ಆಟ ಆಡೋದು. ಲೈಕ್ ನಮ್ಮ ಡೈರೆಕ್ಟರ್ ಯಾವಾಗಲೂ ಒಂದು ವರ್ಡ್ ಹೇಳ್ತಾ ಇರ್ತಾರೆ, ಹೋಗ್ಬಿಡೋಣ ಅಂತ. ಎಲ್ಲರೂ ಸಿನಿಮಾನ ನೋಡ್ಬಿಡೋಣ, ಬೇಗ ಬಂದು ಥಿಯೇಟರ್ ನಮ್ಮ ಜೊತೆ ಸಿನಿಮಾನ ನೋಡಿ. ಜನ ಏನಕ್ಕೆ ಬಂದು ಸಿನಿಮಾ ನೋಡಬೇಕು ಅಂದರೆ ಆ ರೀಸನ್ಸ್ ತುಂಬ ಇದೆ. ಒಂದೆರಡು ರೀಸನ್ಸ್ ಹೇಳೋಕ್ಕಾಗಲ್ಲ. ಮೊದಲನೇದಾಗಿ ಈ ಕತೆ ಒಂದು ವಿಭಿನ್ನವಾದ ಕತೆ, ಒಂದು ಯುನಿಕ್ ಕಾನ್ಸೆಪ್ಟ್ನ ಯೂಸ್ ಮಾಡ್ಕೊಂಡು ಬಂದಿದ್ದೀವಿ. ಆ್ಯಂಡ್ ಇಟ್ಸ್ ಮಲ್ಟಿಪಲ್ ಜಾನ್ರಾ ಮಿಕ್ಸ್ ಆಗುತ್ತೆ. ಲೈಕ್ ಇಟ್ಸ್ ನಾಟ್ ಜಸ್ಟ್ ಸಿಂಗಲ್. ಇವಾಗ ನಾವು ಥ್ರಿಲ್ಲರ್ ಜಾನ್ರಾ ಅಂತಲೂ ಹೇಳೋಕ್ಕಾಗಲ್ಲ, ಇಟ್ಸ್ ಅನ್ ಎಮೋಷ್ನಲ್ ಡ್ರಾಮಾ ಅಂತಲೂ ಹೇಳೋಕ್ಕಾಗಲ್ಲ. ಲೈಕ್ ಇಟ್ಸ್ ಅ ಮಿಕ್ಸ್ ಆಫ್ ಡಿಫ್ರೆಂಟ್ ಜಾನ್ರಾಸ್ ಅಂತ ಹೇಳ್ಬೋದು. ಆ್ಯಂಡ್ ಮ್ಯೂಸಿಕ್ ಆಗಿರ್ಬೋದು, ದ ಸಾಂಗ್ಸ್ ಆಗಿರ್ಬೋದು, ಆ್ಯಂಡ್ ಸಿನಿಮಾ ಮೇಕಿಂಗ್ ಆಗಿರ್ಬೋದು, ಅದು ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಿರ್ಬೋದು, ಈವನ್ ದ ಸೌಂಡ್ ಎಫೆಕ್ಟ್ಸ್ ಆಗಿರ್ಬೋದು, ಡಿರೆಕ್ಷನ್, ದ ಮೇನ್ ಇಂಪಾರ್ಟೆಂಟ್ ಇಸ್ ಡಿರೆಕ್ಷನ್. ಎಲ್ಲನೂ ತುಂಬ ಅದ್ಭುತವಾಗಿ ಬಂದಿದೆ. ಇಟ್ಸ್ ಒನ್ ಪ್ಯಾಕೇಜ್ ಅಂತ ಹೇಳ್ಬೋದು. ಡೆಫಿನೆಟ್ಲಿ ಪ್ರತಿಯೊಬ್ಬ ಆಡಿಯನ್ಸ್ ಈ ಸಿನಿಮಾ ನೋಡ್ಕೊಂಡು ಹೋದಾಗ ಈ ಥರದೊಂದು ಸಿನಿಮಾ ನಮ್ಮ ಕನ್ನಡದಲ್ಲಿ ಬಂದಿದೆ, ಎಷ್ಟು ಅದ್ಭುತವಾಗಿ ಸಿನಿಮಾ ಮಾಡಿದ್ದಾರೆ, ಈ ಥರದೊಂದು ತಂಡಕ್ಕೆ ನಾವು ನಿಜವಾಗ್ಲೂ ಸಪೋರ್ಟ್ ಮಾಡಬೇಕು. ಆ್ಯಂಡ್ ಒನ್ ಮೋರ್ ಥಿಂಗ್, ಐ ಮಿಸ್ಡ್ ಇಟ್, ನಾ ಹೇಳೋದಕ್ಕೆ ಮರ್ತಿದ್ದೆ, ಆ್ಯಕ್ಟರ್ಸ್ ಪರ್ಫಾರ್ಮೆನ್ಸ್. ಎವ್ರಿ ಆ್ಯಕ್ಟರ್ ಹ್ಯಾಸ್ ಗಿವನ್ ದೇರ್ 100% ಇನ್ ದ ಸಿನಿಮಾ. ಆ್ಯಂಡ್ ಎಲ್ಲರೂ ಅಷ್ಟೇ ಡೆಡಿಕೇಶನ್ ಇಟ್ಟು, ಅಷ್ಟೇ ಎಫರ್ಟ್ಸ್ ಇಟ್ಟು, ಇದು ನಮ್ಮ ಸಿನಿಮಾ, ನಾವು ಮಾಡಲೇಬೇಕು, ವರ್ಕ್ ಮಾಡಲೇಬೇಕು ಆ್ಯಂಡ್ ಎವ್ರಿ ಒನ್ ಆರ್ ಬಿಹೈಂಡ್ ದ ಸಕ್ಸಸ್. ವಿ ಹ್ಯಾವ್ ಟು ಪ್ರೂವ್ ಇಟ್. ದಿಸ್ ಇಸ್ ದ ರೈಟ್ ಪ್ಲ್ಯಾಟ್ಫಾರ್ಮ್ ಆ್ಯಂಡ್ ರೈಟ್ ಮೂವಿ ಟು ಪ್ರೂವ್ ಅಂತ ಇದೆಯಲ್ಲ, ಅಂಥದ್ದೊಂದು ಸಿನಿಮಾ ಇದು. ಒಂದು ಸಿನಿಮಾ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ನಿಮ್ಮನ್ನ ಹಿಡಿದಿಟ್ಕೊಳ್ಳೋಕ್ಕೆ ಸಾಧ್ಯ ಇದೆ. 2.5 ಗಂಟೆ ಸಿನಿಮಾ ಇರ್ಬೋದು. ಸೊ ಆ 2.5 ಗಂಟೆನೂ ನಿಮ್ಮ ಡೆಫಿನೆಟ್ಲಿ ಪ್ರತಿಯೊಂದು ಪಾತ್ರನಕ್ಕೂ ನೀವು ಕನೆಕ್ಟ್ ಆಗ್ತೀರಾ, ಪ್ರತಿಯೊಬ್ಬರು ಪಾತ್ರನೂ ನೀವು ತುಂಬ ಇಷ್ಟಪಡ್ತೀರಾ. ಆ್ಯಂಡ್ ಎಲ್ಲ ಥರ ಟೆಕ್ನಿಕ್ಯಾಲಿಟಿನೂ ನೀವು ಇಷ್ಟಪಡ್ತೀರಾ. ಆ ಥರದೊಂದು ಸಿನಿಮಾ ಇದು. ಮೊದಲನೇದಾಗಿ ನಮ್ಮ ಕಡೆಯಿಂದ ಅನೌನ್ಸ್ ಆಗಿದ್ದು ಸಾಂಗ್. ಸೊ ಸುಂದರಿ ಸುಂದರಿ ಅನ್ನೋ ಸಾಂಗ್ ಅದ್ಭುತವಾಗಿ, ಅಷ್ಟೇ ಸುಂದರವಾಗಿ ನನ್ನನ್ನು ತೋರಿಸಿದ್ದಾರೆ. ದಟ್ ಇಸ್ ವಾಟ್ ದ ಇನ್ಪುಟ್ ಐ ಗಾಟ್ ಫ್ರಮ್ ಮೈ ಫ್ರೆಂಡ್ಸ್, ನನ್ನ ಫ್ಯಾಮಿಲಿ ಆಗಿರ್ಬೋದು, ನನ್ನ ಫ್ರೆಂಡ್ಸ್ ಆಗಿರ್ಬೋದು, ಕಲೀಗ್ಸ್ ಆಗಿರ್ಬೋದು, ಎಲ್ಲರೂ ಮೊದಲನೇದು ಹೇಳಿದ್ದು ಎಷ್ಟು ಸುಂದರವಾಗಿ ತೋರಿಸಿದ್ದಾರೆ. ಆ ಲಿರಿಕ್ಸ್ ಆಗಿರ್ಬೋದು, ಏನಂದರೆ ಹೆಣ್ಮಕ್ಳನ್ನ ಅಷ್ಟು ಮುಗ್ಧತೆಯಿಂದ, ಅಷ್ಟು ಫಿಲಾಸಫಿಕಲಿ ಎಕ್ಸ್ಪ್ಲೇನ್ ಮಾಡಿರ್ತಾರಲ್ಲ ಅವ್ರ ಕ್ಯಾರೆಕ್ಟರೈಸೇಷನ್ನ, ಅವಳು ಹೇಗಿದ್ದಾಳೆ ಅನ್ನೋದನ್ನ, ಅದು ತುಂಬ ಇಷ್ಟ ಆಯಿತು ಪ್ರತಿಯೊಬ್ಬರಿಗೂ, ನನ್ನ ಸುತ್ತಮುತ್ತ ಇರೋ ಜನಕ್ಕೆ. ಅದ್ರ ನೆಕ್ಸ್ಟ್ ಬಂದು ಟೀಸರ್. ಬಿಕಾಸ್ ಸಿನಿಮಾ ಮೇಕಿಂಗ್ ಹೇಗಿದೆ ಅಂತ ಸಾಂಗ್ ಬಂದಾಗ್ಲೇ ಆಲ್ಮೋಸ್ಟ್ ಎಷ್ಟೊಂದು ಜನಕ್ಕೆ ಗೊತ್ತಾಗ್ಬಿಟ್ಟಿತ್ತು, ಈ ಮೇಕಿಂಗ್ ತುಂಬ ಚೆನ್ನಾಗಿ ಮಾಡಿರ್ತಾರೆ ಡೆಫಿನೆಟ್ಲಿ. ಬಟ್ ಸ್ಟೋರಿ ವೈಸ್ ಎಲ್ಲರಿಗೂ ಕನ್ಫ್ಯೂಷನ್ ಇತ್ತು, ವೆದರ್ ಇಟ್ಸ್ ಲವ್ ಸ್ಟೋರಿನಾ ಏನಿರ್ಬೋದು. ಬಿಕಾಸ್ ಆ ಸಾಂಗಿಂದ ಕನ್ಫ್ಯೂಷನ್ ಇತ್ತು ಎಲ್ಲರಿಗೂ, ಇಟ್ಸ್ ಲೈಕ್ ಲವ್ ಸ್ಟೋರಿನೇ ಇರ್ಬೋದು, ಇಟ್ಸ್ ನಾಟ್ ಅ ಡಿಫ್ರೆಂಟ್ ಜಾನ್ರಾ ಅಂತ ಅಂದ್ಕೊಂಡಿದ್ರು. ಬಟ್ ಟೀಸರ್ ರಿಲೀಸ್ ಆದಾಗ ಎಲ್ಲರಿಗೂ ಕನ್ಫ್ಯೂಷನ್ ಆಯಿತು, ಲೈಕ್ ವೆದರ್ ಇಟ್ಸ್ ಅ ಹಾರರ್ ಆರ್ ಅ ಥ್ರಿಲ್ಲರ್, ವೆದರ್ ಇಟ್ಸ್ ಅ ಲವ್ ಸ್ಟೋರಿ, ಏನು ಅನ್ನೋದು ಯಾರಿಗೂ ಇನ್ನೂ ಕ್ಲಾರಿಟಿಯಾಗಿ ಗೊತ್ತಾಗಿಲ್ಲ. ಎಲ್ಲರಿಗೂ ಕನ್ಫ್ಯೂಷನ್ ಇದೆ, ಇದು ಲವ್ ಸ್ಟೋರಿನಾ, ಮತ್ತು ಸಾಂಗ್ ಲವ್ ಸ್ಟೋರಿ ಥರ ಅನಿಸ್ತಾ ಇತ್ತು ಅಂತ ಹೇಳಿದ್ರು. ಕೆಲವ್ರು ಏನಂದ್ರು ಇದು ಹಾರರ್ ಅಂತ ಅಂದ್ಕೊಂಡಿದ್ರು. ನಾನು ಯಾರಿಗೂ ಏನು ಅಂತ ಬಿಟ್ಕೊಟ್ಟಿಲ್ಲ, ಯಾವ ಜಾನ್ರದಲ್ಲಿ ಬರುತ್ತೆ ಅಂತ ಯಾರಿಗೂ ಬಿಟ್ಕೊಟ್ಟಿಲ್ಲ. ಸೊ ನೋಡೋಣ, ಆ ಸಿನಿಮಾ ನೋಡಿದ್ಮೇಲೆ ಯಾವ ಜಾನ್ರ ಅಂತ ಎಲ್ಲರಿಗೂ ಗೊತ್ತಾಗುತ್ತೆ. ಹಾಗೆ ರೀಸೆಂಟಾಗಿ ಒಂದು ಸಾಂಗ್ ರಿಲೀಸ್ ಆಗಿದೆ, ಜೋಶ್ ಜವಾನಿ ಅಂತ. ನೀವೆಲ್ಲರೂ ಮಿಸ್ ಮಾಡಿದರೆ ಡೆಫಿನೆಟ್ಲಿ ಪ್ಲೀಸ್ ಬೇಗ ಹೋಗಿ ಸಾಂಗ್ ಕೇಳಿ. ಖಂಡಿತವಾಗ್ಲೂ ಆ ಸಾಂಗ್ನ ಕೇಳಿದ್ರೆ ಜೋಶ್ ಬರೋದಂತೂ ಗ್ಯಾರಂಟಿ. ಸೊ ಆಲ್ಸೋ ನೀವು ಸಾಂಗಲ್ಲಿ ನೋಡಿದರೆ ಸುಂದರಿ ಸುಂದರಿ ಅನ್ನೋ ಸಾಂಗಲ್ಲಿ ನಾವು ಮಡಿಕೇರಿ ದಸರಾದಲ್ಲಿ ಶೂಟ್ ಮಾಡಿದ್ವಿ. ಅದು ನನ್ನೂರು, ನನ್ನ ಪೇರೆಂಟ್ಸ್, ನನ್ನ ಫ್ಯಾಮಿಲಿ ಹುಟ್ಟಿ ಬೆಳೆದಿದ್ದೂರು ಅದು. ಸೊ ಮಡಿಕೇರಿ ದಸರಾದಲ್ಲಿ ಶೂಟ್ ಮಾಡ್ತೀವಿ ಅಂತ ವಿ ವರ್ ಕನ್ಫ್ಯೂಸ್ಡ್, ಬಿಕಾಸ್ ನಾವು ಶೂಟಿಂಗ್ ಹೋಗೋ ದಾರಿಯಲ್ಲಿ ಫುಲ್ ಬ್ಲಾಕ್ಸ್ ಆಗಿಬಿಟ್ಟಿತ್ತು. ಸೊ ಎಲ್ಲ ರೋಡ್ಸ್ ಎಲ್ಲ ಬ್ಲಾಕ್ ಆಗಿತ್ತು. ನಾವು ರೀಚ್ ಆಗೋದು ಆನ್ ಟೈಮ್ ರೀಚ್ ಆಗ್ತೀವ ಅಥವಾ ಅಷ್ಟರಲ್ಲೆಲ್ಲ ಮುಗ್ದೋಗಿರುತ್ತಾ, ಏನಾಗಿರುತ್ತೆ ಅಂತ ಕನ್ಫ್ಯೂಷನಲ್ಲಿ ಹೋದ್ವಿ. ಬಟ್ ಸ್ಟಿಲ್ ಇಟ್ ವಾಸ್ ಅರೌಂಡ್ ಮಿಡ್ ನೈಟ್ 12 o'clock ಅರೌಂಡ್ ನಾವು ರೀಚ್ ಆಗಿದ್ದು. ಸೊ ಜಾಯಿಂಟ್ ವಿಲ್ಲಲ್ಲೆಲ್ಲ ಕೂತ್ಕೊಂಡು ಆಟ ಆಡಿದ್ದು,
ಆ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಅಲ್ಲೆಲ್ಲ ಏನೇನು ಸಿಗುತ್ತೆ ಅದನ್ನೆಲ್ಲ ತೊಗೊಂಡು ಲೈಕ್ ಬಬಲ್ಸ್ ಇಟ್ಕೊಂಡು ಆಟ ಆಡೋದು, ಲೈಕ್ ಆಮೇಲೆ ಜಾಯಿಂಟ್ ವೀಲಲ್ಲಿ ಆಟ ಆಡೋದು, ಅದೆಲ್ಲ ಮಾಡಿದ್ವಿ. ಆ್ಯಂಡ್ ಲಾಸ್ಟಲ್ಲಿ ಏನು ಅಂದ್ಕೊಂಡ್ವಿ ಅಂದರೆ ಅವಾಗ ನಾವು ಸೀನ್ ಕ್ಯಾಪ್ಚರ್ ಮಾಡಬೇಕಾದ್ರೆ ಏನೂ ಅನಿಸ್ಲಿಲ್ಲ. ಲೈಕ್ ಜಾಯಿಂಟ್ ವೀಲಲ್ಲಿ ಒಂದು ಪ್ರಾಪರ್ ಒಂದು ಮೀನ್ಸ್ ಅದು ನಿಂತಿತ್ತು, ಸೊ ಅದರಲ್ಲಿ ಒಂದು ಶೂಟ್ ಮಾಡ್ಕೊಂಡ್ವಿ. ಬಟ್ ಅದು ತುಂಬ ದೊಡ್ಡದಿತ್ತು, ನಾನು ತುಂಬ ದಿನ ಆಗಿತ್ತು ಜಾಯಿಂಟ್ ವೀಲಲ್ಲಿ ಕೂತ್ಕೊಂಡು. ಸೊ ಎಲ್ಲರೂ ಒಂದು ಟೀಮ್ ಅವರು ಒಂದ್ಸಲ ಕೂತ್ಕೊಂಡು ಆಟ ಆಡ್ಬಿಟ್ಟು ಹೋಗೋಣ ಅಂತ ಅಂದರು. ನಾನು ಆಯ್ತು ಕೂಡೋಣ ಅಂತ ಅಂದ್ಕೊಂಡೆ. ಬಟ್ ಆದಮೇಲೆ ಸ್ಟಾರ್ಟ್ ಆದಮೇಲೆ ಅದು ಫಾಸ್ಟಾಗಿ ತಿರ್ಗ್ಬೇಕಾದ್ರೆ ಅಮ್ಮ ನಾನು ಕಿರ್ಚಕ್ಕೆ ಸ್ಟಾರ್ಟ್ ಮಾಡಿದೆ. ನನ್ನ ಎದುರುಗಡೆ ನಮ್ಮ DOP ಸರ್ ಕೂತಿದ್ರು, ಅವರಂತೂ ಹೆದರ್ಕೊಂತಿದ್ರು. ನಾನೇನಕ್ಕಪ್ಪ ಲೈಕ್ ನಾನು ತುಂಬ ಹೆದರ್ಕೊಂಡ್ಬಿಟ್ಟಿದ್ದೆ. ಲೈಕ್ ಅದು ಫಾಸ್ಟಾಗಿ ತಿರುಗ್ತಾ ಬಂದಾಗ ಸರ್ ನಾನು ಇಳಿತೀನಿ, ನಂಗೆ ಸ್ಟಾಪ್ ಮಾಡೋಕ್ಕೆ ಹೇಳಿ ಅಂದಾಗ ಹಿ ಟ್ರೈ ಟು ಕನ್ವಿನ್ಸ್ ಮೀ. ಆ್ಯಂಡ್ ಎಂಟೈರ್ ಲೈಕ್ ಎಲ್ಲರೂ ಕೂತ್ಕೊಂಡು ಮಜಾ ಮಾಡಿ ಆ್ಯಂಡ್ ದೆನ್ ವಿ ಎಕ್ಸಿಟೆಡ್ ಫ್ರಮ್ ದಟ್. ಫೈನಲಿ ನಮ್ಮ ಸಿನಿಮಾ ಪೀಟರ್ ರಿಲೀಸ್ ಆಗ್ತಾ ಇದೆ. ಇದೇ ಏಪ್ರಿಲ್ 10 KVN ಪ್ರೊಡಕ್ಷನ್ ಅವರು ನಮ್ಮ ಸಿನಿಮಾ ರಾಜ್ಯಾದ್ಯಂತ ಬಿಡುಗಡೆ ಮಾಡ್ತಾ ಇದ್ದಾರೆ. ಐ ಆಮ್ ಸೂಪರ್ ಎಕ್ಸೈಟೆಡ್, ಐ ಆಮ್ ಸೂಪರ್ ಹ್ಯಾಪಿ. ನಿಮಗೂ ಅದೇ ಥರ ಎಕ್ಸೈಟ್ಮೆಂಟ್ ಇರುತ್ತೆ ನಮ್ಮ ಸಿನಿಮಾ ನೋಡಿಕೊಂಡು ಹೊರಗಡೆ ಬರಬೇಕಾದ್ರೆ. ನಮ್ಮ ಡೈರೆಕ್ಟರ್ ಯಾವಾಗಲೂ ಒಂದು ವರ್ಡ್ ಹೇಳ್ತಾ ಇರ್ತಾರೆ, ಹೋಗ್ಬಿಡೋಣ ಅಂತ. ಎಲ್ಲರೂ ಸಿನಿಮಾನ ನೋಡ್ಬಿಡೋಣ, ಬೇಗ ಬಂದು ಥಿಯೇಟರ್ಸ್ಗೆ ನಮ್ಮ ಜೊತೆ ಸಿನಿಮಾನ ನೋಡಿ.